ಗಾಡಿಯಲ್ಲಿ ನಿಂತು ಏನಾಯ್ತು? ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಪ್ರೀತಿ ಮಾಯೆ ಹುಷಾರು ಅಂತ ಕೇಳ್ತಾ ಇರ್ತೀವಿ. ಅದೇ ರೀತಿ ಪ್ರೀತಿಯಲ್ಲಿ ಬಿದ್ದು ಗೆದ್ದವರು ಇರ್ತಾರೆ, ಸೋತವರು ಇರ್ತಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಹೆತ್ತವರನ್ನೇ ತೊರೆಯೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಮೂಡುತ್ತೆ. ದಯವಿಟ್ಟು ಕ್ಷಮಿಸಿ, ನಾನು ಯಾರ ಪರಾನೋ ಅಥವಾ ವಿರೋಧನೂ ಇಲ್ಲ. ಆದರೆ ಇಲ್ಲೊಂದು ಘಟನೆ ಸ್ವಲ್ಪ ಹಾರ್ಟ್ ಟಚ್ ಮಾಡುತ್ತೆ. ಆ ಘಟನೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದ ಅನಿಸಿಕೆಯನ್ನು ಮಾತ್ರ ತಿಳಿಸ್ತೀನಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ವಿಡಿಯೋ ಯಾರ ಪರಾನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಇನ್ನೂ ನನ್ನ ವಿಡಿಯೋನ ಹೊಸದಾಗಿ ಯಾರನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರೀತಿಗೆ ಯಾವುದೇ ರೀತಿ ಜಾತಿ ಭೇದ ಇಲ್ಲ. ಪ್ರೀತಿ ಕುರುಡು ಅಂತಾನೂ ಹೇಳ್ತಾರೆ. ಯಾರ ಮೇಲೆ ಯಾವ ರೀತಿ ನಿಜವಾದ ಪ್ರೀತಿ ಹುಟ್ಟುತ್ತೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಇತ್ತೀಚೆಗೆ ಶ್ರೀನಿವಾಸಪುರದಲ್ಲಿ ಒಂದು ಘಟನೆ ನಡೀತು. ಇಬ್ಬರ ಪ್ರೇಮಿಗಳ ವಿವಾಹಕ್ಕೆ ಜಾತಿ ಅಡ್ಡ ಬಂತು. ಇದರಿಂದ ತನ್ನ ಮಗಳನ್ನ ಪರಿಪರಿಯಾಗಿ ಎಷ್ಟು ಕೇಳ್ಕೊಂಡ್ರೂ ಸಹ ಯುವತಿ ಮಾತ್ರ ಹೆತ್ತವರ ಕಣ್ಣೀರಿಗೆ ಬೆಲೆ ಕೊಡಲಿಲ್ಲ. ಆದರೆ ನನಗೆ ಪ್ರೀತಿನೇ ಮುಖ್ಯ ಅಂತ ಪ್ರಿಯಕರನ ಜೊತೆ ಹೋಗಿ ಮದುವೆ ಆಗಿದ್ದಾಳೆ. ಪೋಷಕರ ವಿರೋಧದ ಮಧ್ಯೆಯೂ ಸಹ ಶ್ರೀನಿವಾಸಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆಯಾಗಲು ಯುವತಿ ಬಂದಿದ್ರು. ಆದರೆ ಯುವತಿಯ ತಂದೆ ನಾಗೇಶ್ ಯುವಕನ ಜೊತೆ ತನ್ನ ಮಗಳು ಕುಳಿತಿದ್ರೂ ಸಹ ಕಾರಿನಿಂದ ಎಳೆದುಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ಆದರೆ ಅಲ್ಲಿದ್ದ ಕೆಲ ಸಾರ್ವಜನಿಕರು ಅಥವಾ ಯುವಕನ ಕಡೆಯವರೋ ಗೊತ್ತಿಲ್ಲ, ಮಗಳನ್ನು ದರ ಅಂತ ಎಳೆದೊಯ್ತಿದ್ದ ತಂದೆಯನ್ನು ಅಲ್ಲಿರೋರೆಲ್ಲ ಪ್ರಶ್ನೆ ಮಾಡ್ತಾರೆ. ಆದರೆ ಆ ತಂದೆ ಆ ಮಗಳನ್ನ ಕೇಳಿಕೊಳ್ಳುತ್ತಿದ್ದ ಪರಿ ಮಾತ್ರ ಎಂಥವರ ಹೃದಯವನ್ನು ಟಚ್ ಮಾಡದೇ ಇರೋದಿಲ್ಲ. ಹೆಣ್ಮಕ್ಳನ್ನ ಯಾಕೆ ಹೊಡಿತೀರಿ? ಹೆಣ್ಮಕ್ಳನ್ನ ಯಾಕೆ ಹೊಡಿತೀರಿ? ನಿಂತ್ಕೊಳ್ರಿ ಅಲ್ಲೇ, ಈ ಯುವತಿಯ ಹೆಸರು ಕೋಲಾರ ತಾಲೂಕು ಸಿಂಗೊಂಡಹಳ್ಳಿ ಗ್ರಾಮದ ಹಲೈಕ್ಯ ಅಂತ. ಈಕೆ ಶ್ರೀನಿವಾಸಪುರ ತಾಲೂಕು ಕನಮಪಲ್ಲಿ ಗ್ರಾಮದ ಮಲ್ಲಿಕಾರ್ಜುನ ಜೊತೆ ಪ್ರೀತಿಸಿ ಮದುವೆಯಾಗಿದ್ದಾಳೆ. ಇವರಿಬ್ಬರದು ಜಾತಿ ಬೇರೆ ಬೇರೆ. ತಂದೆ ನಾಗೇಶ್ ಮತ್ತು ಪೋಷಕರಿಂದ ಅಂತರ್ಜಾತಿ ವಿವಾಹಕ್ಕೆ ವಿರೋಧವಾಯಿತು ಅಂತ ಕೇಳಿ ಬರ್ತಿದೆ. ಇನ್ನು ಯುವತಿ ಅಲೈಕ್ಯ ಮಾತ್ರ ಪೋಷಕರು ಹಲವು ಬಾರಿ ಮನವೊಲಿಸುವ ಪ್ರಯತ್ನ ಮಾಡಿದ್ರೂ ಸಹ ಕೊನೆಗೆ ತಾನು ಪ್ರೀತಿಸಿದ ಯುವಕನನ್ನೇ ಮದುವೆಯಾಗ್ತೇನೆ ಅಂತ ಮಲ್ಲಿಕಾರ್ಜುನ ಜೊತೆ ಹೋಗಿದ್ದಾಳೆ. ಮೊದಲಿಗೆ ಶ್ರೀನಿವಾಸಪುರ ಸಬ್ ರಿಜಿಸ್ಟ್ರಾರ್ ಕಚೇರಿ ಎದುರು ಹಾಗೂ ಕೋಲಾರ ನಗರದ ಪೊಲೀಸ್ ಠಾಣೆ ಎದುರು ದೊಡ್ಡ ಹೈಡ್ರಾಮನೇ ನಡೆದೋಯ್ತು. ಇನ್ನು ಯುವತಿಯನ್ನ ಪೋಷಕರು ಎಳೆದಾಡ್ತಿದ್ರೆ ಯುವಕ ಮಾತ್ರ ಕೈಕಟ್ಟಿ ಕೂರುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಯುವತಿ ತಂದೆ ನಾಗೇಶ್ ತಲೆ ಸುತ್ತಿ ಬಿದ್ದು ಆಸ್ಪತ್ರೆಗೆ ದಾಖಲಾದರು ಅಂತ ಕೇಳಿ ಬಂದಿದೆ. ಆದರೂ ಸಹ ಯುವತಿ ಅಲೈಕ್ಯ ತಾನು ಪ್ರೀತಿಸಿದ ಮಲ್ಲಿಕಾರ್ಜುನ ಜೊತೆ ಅಂತರ್ಜಾತಿ ವಿವಾಹವಾಗಿದ್ದಾಳೆ. ಒಟ್ನಲ್ಲಿ ವಯಸ್ಸಿಗೆ ಬರೋವರೆಗೂ ನನ್ನ ಮಗಳು ಆಗಿರಬೇಕು ಹೀಗಿರಬೇಕು ಅಂತ ಹೆತ್ತವರು ಕನಸನ್ನು ಕಾಣೋದು ಸಹಜ. ಆದರೆ ಇಲ್ಲಿ ಪ್ರೀತಿಯ ಹೆಸರಲ್ಲಿ ಹೆತ್ತವರನ್ನ ದೂರ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯುವಕ ಯುವತಿಯೇನೋ ಮದುವೆಯಾಗಿ ಚೆನ್ನಾಗಿರ್ತೀವಿ ಅಂತ ಅವರಿಗೆ ನಂಬಿಕೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದೇ ನಂಬಿಕೆಯನ್ನು ಹೆತ್ತವರ ಮೇಲೆ ಏಕೆ ಇಡೋಲ್ಲ ಅನ್ನೋದು ಯುವಕ ಯುವತಿಯರು ಸಹ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಪ್ರೀತಿ ಬಲವಾಗಿದ್ದರೆ ಪೋಷಕರನ್ನು ಒಪ್ಪಿಸಿ ಮದುವೆ ಆಗ್ಬೋದಿತ್ತಲ್ಲ. ಎಲ್ಲ ಪೋಷಕರು ಸಹ ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಾನೆ ಭಾವಿಸ್ತಾರೆ. ಅದನ್ನು ಮರೆತು ಈ ರೀತಿ ರಂಪಾಟ ಮಾಡಿಕೊಂಡು ಹೆತ್ತವರನ್ನು ದೂರ ಮಾಡಿದರೆ ಹೇಗೆ ಅಲ್ವಾ? ಏನೋ ಅಚಾತುರ್ಯ ಆಗೋಗಿದೆ ಬಿಡಿ. ಆ ಜೋಡಿ ಚೆನ್ನಾಗಿರಲಿ. ಮುಂದಿನ ದಿನಗಳಲ್ಲಾದರೂ ತಮ್ಮ ಹೆತ್ತವರನ್ನ ಮನವೊಲಿಸಿ ಎಲ್ಲರೂ ಒಟ್ಟಾಗಿರಲಿ ಅಂತ ಆಶಿಸೋಣ. ಈ ಒಂದು ಘಟನೆಯಲ್ಲಿ ಯಾರ ತಪ್ಪು ಯಾರ ಒಪ್ಪು ಅಂತ ನೀವೇ ಡಿಸೈಡ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಒಂದು ಸಣ್ಣ ಮೆಸೇಜ್ನೊಂದಿಗೆ ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ